ಸೌಕರ್ ನಮಸ್ಕಾರ ರೀ. ನಮಸ್ಕಾರ. ನಿಮ್ಮ ಹೆಸರೇನ್ರಿ ಸೌಕರ? ಮಾಂತೇಶಿ ಹರಣಿಗಿರಿ ರೀ. ನಿಮ್ದು ಯಾವ ಊರ್ರಿ? ಗಣಜೂರ್ ರೀ. ಯಾವ ತಾಲೂಕು ಯಾವ ಜಿಲ್ಲಾ ಆಗುತ್ತೆ ರೀ? ನಮ್ದು ಹಾವೇರಿ ರೀ. ಹಾವೇರಿ ತಾಲೂಕು ಹಾವೇರಿ ಜಿಲ್ಲಾ. ಜಿಲ್ಲಾ ರೀ. ನೀವ್ ಏನೇನ್ ಬೆಳೆ ಹಾಕ್ತಿರಿ ಸೌಕರ? ನಾವು ಮೆಕ್ಕೆಜೋಳನ ಹಾಕ್ತೇವ್ರಿ ವರ್ಷ. ಹಾ ರೀ. ವರ್ಷ ಇದನ್ನ ರಾಶಿಟು ಅಂತ ಇದೊಂದ್ಸಲ ಇದನ್ನ ಹಾಕಿ ನೀನು ಬಾಳ ಬೇಡ ಅಂದ್ರು ಒಂದ್ 2 ಎಕರೆ ಹಾಕಿ ನೋಡು, ಇಳುವರಿ ಚೆನ್ನಾಗೈತಿ, ಇದನ್ನ ಹಾಕಿ ನೋಡು ಅಂತಂದ್ರು. ಅವ್ರಿಗೆ ಒಂದು ಬೆಲೆ ಕೊಟ್ಟು ರೈತರಿಗೆ ನಾನು 2 ಎಕರೆಕ ಇದು 3499 ಇದನ್ನ 4 ಪ್ಯಾಕೆಟ್ ತಂದಿದ್ರಿ. ರಾಶಿ ಕಂಪ್ನಿ 3499 ಹೌದನ್ರಿ? ಅಂದ್ರ ರಾಶಿಟ್ಟು ಅಂತ ಅಂತಿರಲ್ಲ, ಅದ್ ಮೊದ್ಲೇಕ ಅವ್ರದ್ದು ಹತ್ತಿ ಬೀಜ ಐತ್ರಿ. ಅದು ರಾಶಿ 3499. ರಾಶಿ 3499 ನೋಡೋಣ ಅಂತಂದ್ ಇದು ಚೆನ್ನಾಗಿ ಬಂತಂದ್ರ ಮುಂದಕ್ಕೆ ಇದು ಒಂದ್ 8 ಎಕರೆ ಇದನ್ನ ಮಾಡ್ತಾನೆ ಅಂತಂದ್ ಅಂಗಡಿ ಒಳಗ ತಗೊಂಬಂದ್ರಿ. ಒಟ್ಟ ನೀವು ಎಷ್ಟ್ ಎಕರೆ ಗೊಂಜಾಳ ಹಾಕ್ತಿರಿ ಸೌಕರ? ನಾವ್ ವರ್ಷ ಒಂದ್ 8 ರಿಂದ 10 ಎಕರೆ ಹಾಕ್ತೇವ್ರಿ. 8 ರಿಂದ 10 ಎಕರೆ ಹಾಕ್ತಿರಿ. ಈ ವರ್ಷ ಎಷ್ಟ್ ಎಕರೆ ಹಾಕಿದಿರಿ? ಈ ವರ್ಷ ರೀ 6 ಎಕರೆ ಹಾಕಿವ್ರಿ. 6 ಎಕರೆ. ಮತ್ತೆ ಏನ್ ಮಾಡಿದಿರಿ ಇದನ್ ಬಿಟ್ರೆ ಬೆಳೆ? ಬೆಳೆ ಏನಿಲ್ರಿ, ನಮ್ದು ಒಂದ ಕಟಾವ್ರಿ. ಒಂದ ಬೆಳೆ. ಈ ವರ್ಷ 2 ಎಕರೆ ಹಾಕಿದಿರಿ? ಈ ವರ್ಷ 2 ಎಕರೆ ಹಾಕ್ಯವ್ರಿ. ಇನ್ 4 ಎಕರೆ 4 ಎಕರೆ ಎಣಿಕೆ ಹಾಕ್ಯನ್ರಿ. ಎಣಿಕೆ ಹಾಕಿರಿ. ಪ್ಲಸ್ ಅದು 66 68 ರೀ. ಪ್ಲಸ್ ಎಣಿಕೆ 66 68 ಪ್ಲಸ್. ಪ್ಲಸ್ ಅದನ್ನ ಎಷ್ಟ್ ಎಕರೆ ಹಾಕಿದಿರಿ? ಅದು 4 ಎಕರೆ ಹಾಕ್ಯವ್ರಿ. ಇದು ರಾಶಿದ 2 ಎಕರೆ ಹಾಕಿದಿರಿ? 2 ಎಕರೆ ಹಾಕ್ಯವ್ರಿ. ಅಂದ್ರ ಎಲ್ಲಾ ಗೋವಿನ ಜೋಳನು ಇದೇ ತರ ಚೆನ್ನಾಗಿದ್ರಿ ನಿಮ್ದು? ಗೋವಿನ ನಾವು 35 ರಿಂದ 38 ವರೆಗೆ ನಾವು ಇಳುವರಿ ತೆಗಿತೇವ್ರಿ ವರ್ಷ ರೀ. ಚೆನ್ನಾಗೈತ್ರಿ ಹಂಗಂದ್ರ? ಇದು ಚೆನ್ನಾಗೈತ್ರಿ, ಎಣಿಕೆನು ಚೆನ್ನಾಗೈತ್ರಿ. ಅಂದ್ರ 2 ಕಂಪ್ನಿ ಚೆನ್ನಾಗದಾವ್ರಿ. ಗೊಬ್ಬರ ಏನ್ ಹಾಕ್ತಿರಿ? ಬಿತ್ತ ಮಂದ್ರ ಇದು 20 ಹಾಕ್ಯವ್ರಿ. 2 ಚೀಲ ಹಾಕ್ಯವ್ರಿ. ಎಕರೆಗೆ 2 ಚೀಲ ಹಾಕಿದಿರಿ. ಗೊಬ್ಬರ ಎಲ್ಲ ಎಲ್ಲಿ ತರೋದ್ರಿ ಸೌಕರ್ ನೀವು? ನಾವು ಇಲ್ಲೇ ಹಾವೇರಿಗಲ್ಲೇ ತರ್ತಾವ್ರಿ, ಇಲ್ಲಿ ಖರ್ಚಿಗಾಗ್ ತರ್ತಾವ್ರಿ. ಬಂದಿಂದ ಮೇಲ್ಗಡೆ ಯಾವ ಗೊಬ್ಬರ ಹಾಕ್ತಿರಿ? ಮ್ಯಾಲಿಂದ ನಾವು ಒಂದ್ಸಲ ಹಿರೇನ ಹಾಕಿದ್ವಿ 20 ದಿನಕ್ರಿ. ಆಮೇಲೆ ಮತ್ತೊಂದು 35-40 ದಿನಕ್ಕ 20-20 24 ಎಕರೆಕ್ 1/2 ಚೀಲ ಹಾಕ್ಯವ್ರಿ. ಈಗ ಇವನ್ನೆಲ್ಲ ಹಾಕಿದ್ರಲ್ರಿ ಸೌಕರ್ ನೀವು? 20-20 24 ಒಳಗ ಪೊಟ್ಯಾಶ್ ಇರೋದಿಲ್ರಿ, ಬರೀ ಜಾಸ್ತಿ ಯೂರಿಯಾ ಇರ್ತತಿ, DAP ಇರ್ತತಿ. ಅಂದ್ರ ಪೊಟ್ಯಾಶ್ ಸಿಗಂಗಿಲ್ಲ. ನೀವು ಪೊಟ್ಯಾಶ್ ಅಂಶ ಸ್ವಲ್ಪ ಹಾಕ್ಬೇಕು. ಅದು ಹಾಕ್ಬೇಕಂತಂದ್ರಿ ಸರ್, ಸಿಗ್ಲಿಲ್ರಿ ಅದ. ಇದನ್ನ ತಂದ್ ಹಾಕಿವ್ರಿ. ಇದನ್ನ ತಂದ್ ಹಾಕಿದ್ರು ಚೆನ್ನಾಗೈತ್ರಿ. ಅಂದ್ರ ಏನಾಗತ್ತಂದ್ರಿ, ಬರೇ ನಾವ್ ಯೂರಿಯಾನ ಹಾಕೋದ್ರಿಂದ ಏನಾಗತ್ತೆ, ಯೂರಿಯಾ DAP ಹಾಕೋದ್ರಿಂದ ಭೂಮಿ ಫಲವತ್ತತೆ ಹಾಳಾಗ್ತಾ ಬರ್ತೈತಿ. ಹಾಳಾಕತ್ರಿ ಭೂಮಿ ರೀ. ಅದಕ್ಕ ನಿಮ್ಗೆ ಗೊತ್ತಿದ್ದೈತಿ. ಹಂಗಾಗಿ ಅಂಗಡ್ಯಾಗ ಕೇಳಿ ನಮ್ಗ್ ಪೊಟ್ಯಾಶ್ ಬೇಕ್ರಿ ಅಂದ್ರ ಮೈಕ್ರೋನ್ಯೂಟ್ರಿಯೆಂಟ್ ಕೇಳ್ಬೇಕು ನೀವು ಅವ್ರನ್ನ. ಟಾನಿಕ್ ಗೊಬ್ಬರನ ಅದನ್ನ ಕೊಡ್ತಾರ. ಎಕರೆಗೆ ಒಂದ್ 5-5 ಕೆಜಿ 10 ಕೆಜಿ ಟಾನಿಕ್ ಗೊಬ್ಬರನ ಹಾಕಿದ್ರ ಇಳುವರಿ ಚೆನ್ನಾಗ್ ಬರುತ್ತೆ. ಆಮೇಲೆ ಭೂಮಿ ಫಲವತ್ತತೆ ಚೆನ್ನಾಗಿರ್ತೈತಿ. ಮೊದ್ಲ ಹೆಂಗಿತ್ರಿ ಗೊತ್ತದ್ರಿ ನಿಮ್ಗೆ ಮಣ್ಣು? ಮೊದ್ಲೆಷ್ಟು ಚಾಪುಡಿ ಟೈಪ್ ಇದ್ದಂಗ ಚಾಪಿ ಟೈಪ್ ಮಣ್ಣು ಇತ್ತವ್ರಿ. ಈಗ ಅವಾಗೆಲ್ಲ ಸಗಣಿ ಗೊಬ್ಬರ ಕಡೆಯರ್ರಿ ಸರ. ಭೂಮಿ ಎಲ್ಲಾ ಮಿದು ಬರವ್ರಿ. ಈಗ ಸಗಣಿ ಗೊಬ್ಬರನೇ ಇಲ್ರಿ ಸರ. ಬರೀ ಹಿರಿಯ ಗೊಬ್ಬರದ ಮೇಲೆ ತಗೋಬೇಕ್ರಿ ಪೀಕ್. ಹೋಗಿರ್ತೀರಿ ರೈತ ಸಂಪರ್ಕ ಕೇಂದ್ರ ಹೋಗಿರ್ತೀರಿ ನೀವು. ಅಲ್ಲಿ ಹೋದಾಗ ಏನಾಗತ್ತಂದ್ರ ಅಲ್ಲಿ ಟಾನಿಕ್ ಗೊಬ್ಬರ ಇರ್ತಾವ. ಹೌದ್ರಿ. ಅಂದ್ರ ಜಿಂಕ್ ಬೊರಾನ್ ಅಂತ ಇರ್ತೈತಿ, ಸಲ್ಫರ್, ಮಾಲಿಬ್ಡಿನಮ್ ಒಂದ್ 12 ಪೋಷಕಾಂಶ ಸಿಗ್ತಾವ. ಆ ಗೊಬ್ಬರನ ನೀವು ತಂದ್ ಹಾಕ್ಬೇಕು. ಅದಕ್ಕ ರೇಟ್ ಜಾಸ್ತಿ ಇರ್ತೈತಿ. ಬರೀ ಯೂರಿಯಾಕ 45 ಕೆಜಿ ಯೂರಿಯಾ ಬ್ಯಾಗಿನ 300 ರೂಪಾಯಿ ಸಿಕ್ಬಿಡತ್ ನಿಮ್ಗೆ. 300 ರೂಪಾಯಿ 300-320 ರೂಪಾಯಿ ಸಿಗ್ತೈತಿ. ನೀವು ಬರೀ 5 ಕೆಜಿ 10 ಕೆಜಿ ಪ್ಯಾಕೆಟ್ ಬಕೆಟ್ ಒಳಗ್ ಬರ್ತಾವ. ಹೌದೌರಿ. 5 ಕೆಜಿ 10 ಕೆಜಿ ಬರ್ತಾವ್ರಿ. ಅದನ್ನ ತರಕ್ ಹೋದ್ರೆ ನಿಮ್ಗ 600-800 ಒಂದ್ ಎಕರೆ ಅಥವಾ ಹಾಕಿ ಚೆಕ್ ಮಾಡಿ ನೋಡ್ರಿ. ನೀವು 6 ಎಕರೆ ಮಾಡಿದ್ರಲ್ಲ, ಈ ವರ್ಷ ಅಂದ್ರ ಆಯ್ತು ಮುಗಿತ್. ಇನ್ನಂದ್ರ ಹಾಕ್ಬೇಕ್ರಿ. ಅದನ್ನ ನಾವು ಒಬ್ರು ಕೇಳೇವ್ರಿ, ರೈತರು ಹೇಳ್ಯಾರ. ಅದು ಇಳುವರಿ ಚೆನ್ನಾಗೈತ್ರಿ. ಅದು ನಾವು ನೋಡೇವ್ರಿ ಆ ಗೊಬ್ಬರ ಹಾಕಿದ್ದು. ಅದಕ್ಕ ನೀವು ಶಾಸ್ತ್ರ ಮಾಡ್ರ ಕಸ ತಿನ್ನೋದಕ್ಕಿಂತ ಸ್ವಲ್ಪ ತಿನ್ರಿ ಅಂತಂದ್ ತುಸು ತಿನ್ಬೇಕಂತ. ಅದಕ್ಕ ಆ ಸ್ವಲ್ಪ ಗೊಬ್ಬರದೊಳಗನು ಹೆಚ್ಚಿನ ಪ್ರಮಾಣದ ಪೋಷಕಾಂಶಗಳು ಇರ್ತಾವ. ಅದನ್ನ ಹಾಕಿದ್ರ ಭೂಮಿನೂ ಹಗರ ಆಗತ್ತ, ಇಳುವರಿನೂ ಜಾಸ್ತಿ ಆಗತ್ರಿ. ಅದ್ರಿ ಮುಂದಕ್ರಿ ಅವನ ಹಾಕ್ಬೇಕಂತ ಮಾಡೇವ್ರಿ. ಎಕರೆಕ್ ಒಂದೊಂದ್ ಪ್ಯಾಕೆಟ್ ರೀ ಇದು. ಹಾಕ್ರಿ. ಈಗ ಏನಾದ್ರು ಬಂದಿದ್ರ ಔಷಧಿಗೆ? ಇದಕ್ಕ ಔಷಧಿ ಏನಾರ ಸಿಂಪಡಣೆ ಮಾಡಿದಿರಾ? ಇಲ್ಲ ಲದ್ದಿ ಹುಳ ಅಂತೂ ಬಂದಿಲ್ರಿ. ಬೇರೆ ಯಾವ ರೋಗನು ಬಂದಿಲ್ರಿ? ಯಾವ ರೋಗನು ಬಂದಿಲ್ರಿ. ಈ ವರ್ಷ ನೀವು 2 ಕಂಪ್ನಿ ಬೀಜ ಹಾಕಿದ್ರಲ್ಲ, ಯಾವಕ್ಕೂ ರೋಗ ಬಂದಿಲ್ಲ? ಯಾವ್ದಕ್ಕೂ ಬಂದಿಲ್ರಿ. ಎಣಿಕೆಗೂ ಬಂದಿಲ್ರಿ, ಇದಕ್ಕೂ ಬಂದಿಲ್ರಿ. ಒಟ್ಟ ಲದ್ದಿ ಹುಳ ಅಂತದ್ ಪಂಪ್ ಹಾಕ್ಯಂದಿಲ್ರಿ. ಹೌದ್ರಾ? 2 ಸಲ ಮ್ಯಾಲ ಅಷ್ಟ ಗೊಬ್ಬರ ಹಾಕೈತ್ರಿ. ಹೊಲ ರೀ ಇದು. ಬಲದ ಒಳಗ ಯಾಕಾರ ಹಾಕ್ಲಿಲ್ಲ ಅನ್ಸೋತ್ರಿ. ಹೌದ್ರಾ? ಈ ಎಡದ ಹೊಲಕ್ಕ ಈ ನಮನಿ ತನಿ ಐತ್ರಿ. ನೀವು ತುರಾಯಿ ಅಂತಾರ ಏನಂತೀರಿ ಇದಕ್ಕ? ತುರಾಯಿ ಅಂತವ್ರಿ. ಮೇಲ್ಗಡೆ ಹೂ ಬಂದಿದೆಯಲ್ಲ, ಬಾರಿ ಚೆನ್ನಾಗ್ ಬಂದಿದೆ. ಚೆನ್ನಾಗಿ ಒಂದ ಸವನ ಆಗೈತ್ರಿ. ಆದ್ರ ಮಾಡ್ತೀರಿ ಇದನ್ನ? ಇದನ್ನ ಲವಣಿ ಮಾಡ್ತಾವ್ರಿ ಸರ್. ಹೌದು. ಸ್ವಲ್ಪ ಇದು ತೆನಿಗಿನ ಎಲ್ಲ ಸುಲ್ ತೋರಿಸ್ತೀರಿ ಸೌಕರ್ ಹೆಂಗ್ ಬಂದ? ತೋರ್ಸ. ಇದೊಂದ್ ತೆನಿ ಸುಲ್ಲಿರಿ ನೋಡೋಣ ಸೌಕರ. ಎಷ್ಟ್ ಸುತ್ತ ಬರುತ್ತೆ ಸೌಕರ್ ಇದ್ ಕಾಳ?
ಇದು ಕಾಳ್ರಿ 14ರಿಂದ 16 ಸುತ್ತ ಬರ್ತೈತ್ರಿ. 16 ಸುತ್ತು. ಹ್ಮ್ ನಾವು ಎಣ್ಸೇವ್ರಿ. ಹಾ ರೀ. ಇವು ಹಂದಿ ತಿಂದು ಮುರಿದು ಒಕ್ಕಟ್ಟದ್ರಿ. ಹಾ ರೀ. ಅದನ್ನ ಎಣ್ಸಿದ್ರಿ. ಹಾ ರೀ. 14ರಿಂದ 16 ಸುತ್ತ ಐತ್ರಿ. 16 ಸುತ್ತ ಐತಿ. 5 6 7 8 9 10 11 12 13 14 15 16 16 ಸುತ್ತ ಇದೆ ಅಲ್ರಿ. 16 ಸುತ್ತ ಒಂದು ಸುಮಾರು ಅಂದ್ರ ಒಂದ್ 10 ತನಿ ನೋಡೇನ್ರಿ. 10 ತೆನಿ ನೋಡಿದ್ರಿ. 16 ಸುತ್ತ ಐತ್ರಿ. 16 ಸುತ್ತ ಐತ್ರಿ. ಇನ್ನೊಂದ್ ತೆನಿ ಏನ್ರ ಸೂರ್ಯ ಏನ್ರ ಅದನ್ನ ನೋಡೋಣ. ನೋಡನ್ರಿ. ಒಂದ ಲೆವೆಲ್ ಐತ್ರಿ. 2 ತನಿನೂ ಕಿತ್ತತ್ರಿ. 2 ತೆನಿನೂ ಕಿತ್ತಿದ್ರಿ. ಆಮೇಲೆ ಒಂದೊಂದಂತಲ್ಲಿ 2 ತನಿನೂ ಸಾವನಾಗೈತ್ರಿ. ಇದೇ ಒಂದ್ರಲ್ಲೇ 2 ಕಿತ್ತಿದ್ರಿ ಇದು. ಚೆನ್ನಾಗದಾವು ಐತ್ರಿ. ಇನ್ನು ಇದು ಹೊಲ ಮಾತ್ರ ಎಡದ್ ಹೊಲ ರೀ. ಆಜು ಬಾಜು ರೈತರಿಗೆ ಮುಂದ ನಾವು ಹೇಳ್ಬೋದು 4 ಮಂದಿಗೆ ಇಳುವರಿ ಬನತ್ರಿ ಈ ಬೀಜ ಹಾಕಂದ್ ನನಗೀ ಗೊತ್ತದಲ್ಲ, ಒಬ್ರು ಹೇಳಿದಕ್ಕ ತಂದ್ ಹಾಕೇನಿ. ನಾವ್ ಇನ್ನೊಬ್ರಿಗೆ ಹೇಳೋಣಂತ. ನೀವು ಇನ್ನೊಬ್ರು ಹೇಳೋಣ. ಮಳಿ ಹೆಚ್ಚಿಗೆ ಆದ್ರೂ ತಡ್ಕಂತತ್ರಿ, ಮಳಿ ಕಮ್ಮಿ ಆದ್ರೂ ತಡ್ಕಂತತಿ ಅಂದ್ರ ಹೇಳಿದಕ್ರಿ ನಾವು ಈ ಸಲ ತಂದ್ ಹಾಕೇವ್ರಿ. ಈ ವರ್ಷ ನಿಮ್ ಕಡೆ ಮಳಿ ಹೆಂಗಾಗಿದ್ದೀರಿ? ಮಳಿ ನಮ್ ಕಡೆಗೆ ಜೋರ ಐತ್ ಬಿಡ್ರಿ. ಜೋರ ಐತಿ. ಮಳಿ ಸಂಪ್ ಐತ್ರಿ. ಸಂಪಿದ್ರುನು ಯಾವ್ದು ಜವಳಿಗಳು ಏನ್ ಜೋಳ ಏನ್ ಹತ್ತಿಲ್ರಿ, ನಾಟಿಗೆ ಏನು ಬೆಳಗಾಗಿಲ್ರಿ, ಕುಗ್ಗಿಲ್ರಿ. ಮತ್ ಬೇರೆ ಏನಾದ್ರು ಕೆಲಸ ಮಾಡ್ತೀರೇನ್ರಿ ನೀವು? ಬೇರೆ ಮಾಡ್ತಾವ್ರಿ, ಕೂಲಿ ಕೆಲಸ ಮಾಡ್ತಾವ್ರಿ. ಕೂಲಿ ಕೆಲಸ ಮಾಡ್ತೀರಿ. ಕೂಲಿ ಕೆಲಸ ಮಾಡ್ಕಂತ್ರಿ 6 ಇಂದ 8 ಎಕರೆ ಹೊಲ ಮಾಡ್ತಾವ್ರಿ ನಾವು ವರ್ಷ. 8 ಎಕರೆ ಹೊಲ ಮಾಡ್ತೀರಿ. ಇಲ್ಲಿ ಬೇರೆ ಕಡೆಗೆ ಲವಣಿ ಹಾಕ್ಯಂದು ಜೀವನ ಮಾಡ್ತಾವ್ರಿ. ಹೌದ್ರಾ? ಇವಾಗ ನಮಗ ಮಾಲ್ತೇಶ್ ಅಣ್ಣವ್ರು ಗೋವಿನ ಜೋಳದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಟ್ರು. ಯಾವ ತರ ಬೆಳೆಸಿದಾರೆ, ಯಾವ ರೀತಿ ಗೊಬ್ಬರ ಹಾಕಿದಾರೆ, ಔಷಧಿನ ಒಟ್ಟ ಯಾವ್ದು ಹೊಡೆದಿಲ್ಲ ಅಂತ, ಯಾವ ರೋಗನು ಬಂದಿಲ್ಲ ಅಂತ ಹೇಳಿ. ಯಾವ್ದು ಹೊಡೆದಲ್ರಿ, ಯಾವ್ದು ರೋಗೂ ಬಂದಿಲ್ರಿ, ಎಣ್ಣಿನೂ ಮುಟ್ಟಿಸಿಲ್ರಿ. ಅದಕ್ಕ ಗೋವಿನ ಜೋಳ ಎಲ್ಲ ಚೆನ್ನಾಗಿದೆ, ಇವ್ರ ಮೆಕ್ಕೆಜೋಳ ಎಲ್ಲ ಚೆನ್ನಾಗಿದೆ. ಇನ್ನ ಮುಂದ ಇವ್ರು ಕಟಾವ್ ಬಂದಾಗ ನಾನು ಇವ್ರ ಹೊಲಕ್ ಬರ್ತೇನ್ರಿ. ಬಂದು ಯಾವ ರೀತಿ ಕಟಾವ್ ಮಾಡಿದ್ರು, ಎಷ್ಟ್ ಕ್ವಿಂಟಲ್ ಇಳುವರಿ ಬಂತು ಅನ್ನೋದನ್ನ ಅವರೇ ಮಾಲ್ತೇಶ್ ಹೇಳ್ತಾರ. ಅದನ್ನ ಮುಂದಿನ ವಿಡಿಯೋದಲ್ಲಿ ಬಂದಾಗ ಎಲ್ಲಾ ರೈತರಿಗೆ ತಿಳಿಸ್ತೀನಿ ಅಂತ ಹೇಳಕ್ ಇಷ್ಟಪಡ್ತೇನ್ರಿ. ಮಾಲ್ತೇಶ್ ನಮಸ್ಕಾರ. ನಮಸ್ಕಾರ.